ಡ್ರೈವರ್ಗಳು ಎಲ್ಲೆಲ್ಲೋ ಇಂದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ತಾರೆ. ಅವ್ರ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಲೋಕಲ್ ಅವ್ರಿಗೆ. ಆಮೇಲೆ ಅವ್ರು ಮಾತಾಡೋ ರೀತಿ ಇದೆಲ್ಲ, ಅವ್ರ ವರ್ತನೆ ಬಂದು ಗೂಂಡಾ ವರ್ತನೆಗಳಿದೆ. KSRTC ಡ್ರೈವರ್ಗಳದಾಗ್ಲಿ ಕಂಡಕ್ಟರ್ಗಳದಾಗ್ಲಿ ಅವ್ರ ನಡವಳಿಕೆನೇ ಸರಿ ಇಲ್ಲ. ಇತ್ತೀಚೆಗೆ ಮಾತು ಯಾವ ತರ ಮಾತಾಡ್ತಾರೆ ಅಂದ್ರೆ ಫುಲ್ಲು ಗೂಂಡಾಗಳು ಯಾವ ರೀತಿ ವರ್ತಿಸ್ತಾರೆ, ಹೋಗೋ ಆ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ. ಆಮೇಲೆ ಏನ್ ವಿದ್ಯಾರ್ಥಿಗೆ ಅವ್ರು ಹಲ್ಲೆ ಮಾಡಿದ್ರೆ ಅವರು ಕೆಟ್ಟ ಪದನ ಉಪಯೋಗಿಸಬಾರ್ದಿತ್ತು. ಅವರೊಬ್ರು ಹಿರಿಕರಾಗಿ ಡ್ರೈವರು ಮತ್ತೆ ಅವರು ಓದಿದ್ದಾರೆ. ಸ್ಟೂಡೆಂಟ್ ಇವಾಗ ಓದಿ ಮುಂದಕ್ಕೆ ಬೆಳೆಯೋನು, ಅವ್ರ ಮೇಲೆ ಇವ್ರು ಪ್ರಕರಣ ಮಾಡಬಾರ್ದಿತ್ತು. ಏನ್ ಮಾಡಿದಾರೆ, ಅವ್ನಿಗೆ ಕೆಟ್ಟದಾಗಿ ಅಮ್ಮ ತಾಯಿ ಅಪ್ಪ ಅನ್ಕೊಂಡು ಯಾರು ಬೈದ್ರು ಯಾರು ತಡ್ಕೊಳ್ಳಲ್ಲ. ಹೋಗಿ ನೀವು ಬೈಬೇಡಿ ಸರ್, ಏನೋ ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದೇನೆ. ಆದ್ರೂ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದಂತೆ ಪ್ರಕರಣನೂ ದಾಖಲಿಸಿದ್ದಾರೆ. ಇಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಪ್ರಕರಣನೂ ದಾಖಲಾಗಿದೆ. ಏನ್ ಈ ಮೇಲಧಿಕಾರಿಗಳು ಏನ್ ಒತ್ತಡ ತಂದು ಡ್ರೈವರ್ಗಳ ಮೇಲೆ ಎಲ್ಲ, ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಒತ್ತಡ ತಂದು ಏನ್ ಕೇಸ್ ಮಾಡಿಸಿದಾರೆ, ಪ್ರಕರಣ ದಾಖಲಿಸಿದ್ದಾರೆ. ಈ ಮೇಲಧಿಕಾರಿಗಳು ಅವ್ರಿಗೆ ಮನವೊಲಿಸಿ, ನೋಡಪ್ಪ ಅವನು ವಿದ್ಯಾರ್ಥಿ ಇದ್ದಾನೆ, ಏನೋ ಅವನು ಸ್ಟೂಡೆಂಟ್, ಏನೋ ತಪ್ಪಾಗಿದೆ, ಏನೋ ನಿಮ್ಗೆ ಪರಿಹಾರನ ಒಂದು ಕ್ಷಮೆ ಕೇಳ್ತೀನಿ ಅನ್ಕೊಂಡು ನಾವು ಹುಡುಗನು ಅಂದ. ಅವ್ನು ಹುಡುಗನ್ಗೆ ಅಲ್ಲೇ ಆಗಿದ್ರು ಹುಡುಗ ಅವ್ರ ತಂದೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿದ್ದಾರೆ. ರಾತ್ರಿ 8 ಗಂಟೆವರೆಗೂ ಮನವೊಲಿಸಕ್ಕೆ ಇದು ಮಾಡಿದ್ದಾರೆ. ಆದ್ರೆ ಅವ್ರ ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ಅಂತ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ? ನಮ್ಮ ತಾಲೂಕಿಗೆ ಇಂಥ ಅಧಿಕಾರಿಗಳು ಬೇಡ. ದಯಮಾಡಿ ನಮ್ಮ ಶಾಸಕರಾಗ್ಲಿ, ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಅದನ್ನ ಖಂಡಿಸ್ತಾ ಇದೀವಿ. ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಉನ್ನತ ಒಳ್ಳೆ ಅಧಿಕಾರಿಗಳನ್ನ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಹಾಕ್ಬೇಕು ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲಿಂದ ನೋಡಿರೋ ಫೋನ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಹೋಗಿ ನಾನು ನೋಡ್ತೀನಿ, ನನ್ನ ಮಗನಿಗೆ ಏಟಾಗಿರುತ್ತೆ, ತುಂಬ ಇಂಜುರಿ ಆಗಿರುತ್ತೆ. ಹಂಗಾಗಿ ಲಾಸ್ಟ್ಲಿ ನನ್ನ ಮಗನಿಗೆ ಏನಾಯ್ತು ಅಂತ ಕೇಳ್ತೀನಿ. ಬಸ್ಸಲ್ಲೇ ಫುಲ್ ರಶ್ ಇರೋದ್ರಿಂದ ಡ್ರೈವಿಂಗ್ ಸೀಟಿಂದ ನನ್ನ ಮಗ ಹತ್ತಿರ್ತಾನೆ. 4-5 ಜನ ಹತ್ತಿರ್ತಾರೆ. ಅದರಲ್ಲಿ ನನ್ನ ಮಗನೂ ಹತ್ತಿರ್ತಾನೆ. ಹತ್ತಿ ಹೋಗಿ ಕುಂತಿರ್ತಾನೆ ಸೀಟಲ್ಲಿ. ಕುಂತಿದ ಮೇಲೆ ಲಾಸ್ಟ್ಲಿ ಡ್ರೈವರು ಬಾಯಿ ಬಂದಂಗೆ ಬೈದಿರ್ತಾನೆ. ಸೋಳ ಮಗ, ಬೋಳಿ ಮಗ, ಆ ಥರ ಈ ಥರ ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಬೈದಿರ್ತಾರೆ. ಅಲ್ಲಿಂದ ಸೀಟಿಂದ ಎದ್ದು ಬಂದು ನನ್ನ ಮಗ ಬಂದು, ದಯವಿಟ್ಟು ಬೈಬೇಡಿ, ನಾನು ಸ್ಟೂಡೆಂಟು, ನಾನು ಏನೋ ಇವತ್ತು ಎಕ್ಸಾಮ್ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಫುಲ್ ರಶ್ ಇದ್ದಿದ್ದಕ್ಕೆ ಬಸ್ಗಳಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಂದ ಅಂತ ಪರಿಸ್ಥಿತಿ ಬಂತು. ನಾನು ಹತ್ತಿದ್ದೀನಿ. ನಾನು ಒಬ್ಬನೇ ಹತ್ತಿಲ್ಲ, 4-5 ಜನ ಹತ್ತಿದ್ರು. ದಯವಿಟ್ಟು ಬೈಬೇಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ರಿಕ್ವೆಸ್ಟ್ ಮಾಡಿದಾಗ ಅವನು ಏನೋ ತಿರ್ಗಾ ಬೈತಾನೆ ಇರ್ತಾನೆ. ಸರ್ ಹಿಂಗೆಲ್ಲ ಬೈಬೇಡಿ, ಇದು ನಾನು ಒಂದು ಸ್ಟೂಡೆಂಟ್ ಆಗಿ ನೀವು ನನ್ನ ಜಾಗದಿಂದ ನೀವು ಮುಂದೆ ಬಂದು ಈ ಒಂದು ಅಧಿಕಾರಿ ಕೆಲಸ, ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ಬೈಯೋದು ನಿಮ್ಗೆ ಶೋಭೆ ಕೊಡಲ್ಲ ಇದು ಅಂತಲೂ ಹೇಳಿರ್ತಾನೆ. ಆ ಕ್ಷಣದಲ್ಲಿ ನಾನು ಹಂಗೆ ಬೈಯೋದು ಅಂದ್ಬಿಟ್ಟು ಒಂದು ಏಟು ಕಪಾಲ ಹೊಡಿತಾನೆ ಡ್ರೈವರ್ ಬಂದು ನನ್ನ ಮಗನಿಗೆ ಕಪಾಲಕ್ಕೆ ಹೊಡೆದ್ಮೇಲೆ ಅವನು ಒಂದು ಏಟು ಹೊಡಿತಾನೆ ನನ್ನ ಮಗನೂ. ಆ ಹೊಡೆಯೋ ಕ್ಷಣದಲ್ಲಿ ಅವನು ಒಂದು ರಾಡ್ ಇರುತ್ತೆ, ರಾಡ್ ತಗೊಂಡು ನನ್ನ ಮಗನ ಮೇಲೆ ತಿರ್ಗಾ ಹಲ್ಲೆ ಮಾಡಿ ಆ ಬಸ್ ಒಳಗಡೆ ಕೆಳಗೆ ಬೀಳಿಸಿ ಕಾಲಲ್ಲಿ ಎಲ್ಲ ತುಳಿದು ಅವನಿಗೆ ಎದೆ ಹತ್ರ ಎಲ್ಲ ಹೊಡೆದು ತುಂಬ ನೋವಾಗಿದ್ದು ಅವನಿಗೆ. ಸ್ಟೂಡೆಂಟ್ ಅಂತ ನಾನು ಅಲ್ಲಿಂದ ಡ್ರೈವರ್ ಕಂಡಕ್ಟರ್ ಇಬ್ಬರು ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅವ್ರ ಹತ್ರನೂ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ಏನಾಯಿತು ಅಂದ್ಬಿಟ್ಟು. ಸರ್ ನಿಮ್ಮ ಹುಡುಗ ಈ ಥರ ಡ್ರೈವಿಂಗ್ ಸೀಟಿಂದ ಹತ್ತದ, ಅದಕ್ಕೆ ನಾನು ಬೋದೆ ಅಂತ ಡ್ರೈವರ್. ಆಯಿತು ಸರ್, ತಪ್ಪಾಯಿತು ಅಂತ ಅವನು ಬಂದು ಕ್ಷಮೆ ಕೇಳ್ತಾನಲ್ಲ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಏನಿದೆ ಇಲ್ಲಿಗೆ ಮುಗಿಸ್ಕೊಂಡು ಒಂದು ಇದು ಮಾಡೋಣ ಅಂತೀನಿ. ಸರಿ ಅವರು ಡ್ರೈವರು ಮತ್ತು ಕಂಡಕ್ಟರ್ ಇಬ್ಬರು ಒಪ್ಕೋತಾರೆ. ಅವರ ಮೇಲಧಿಕಾರಿಗಳು ಬರ್ತಾರೆ ಅಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು, ಯಾವ ಕಾರಣಕ್ಕೂ ಆಗಲ್ಲ ಇದು, ಒಂದು ಡ್ರೈವರ್ ಅಂದಮೇಲೆ ಏನಂತ ತಿಳ್ಕೊಂಡಿದ್ರಿ ನೀವು, ಕೆಟ್ಟದಾಗೆಲ್ಲ ತಿರ್ಗಾ ನನಗೂ ಬೋದು, ತಿರ್ಗಾ ನಮ್ಮ ಮಗನಿಗೂ ಬೋಯ್ತಾರೆ. ಅಲ್ಲಿ ಏಕವಚನದಲ್ಲಿ ಮಾತಾಗುತ್ತೆ. ಅಲ್ಲಿ ಮಾತುಗಳು ನಡೆದಾಗ ಲಾಸ್ಟ್ಲಿ ನಾವು ಕೇಸ್ ಮಾಡಲೇಬೇಕು ಅಂತಾರೆ. ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇವನು ಓದೋ ಹುಡುಗ, ಒಂದು ಸ್ಟೂಡೆಂಟ್, ಇವನು ಲೈಫ್ ಸ್ಪೈಲ್ ಮಾಡಿಬಿಡಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನು ತಪ್ಪಾಗಿದೆ, ಹತ್ಬಾರ್ದು, ಅದು ತಪ್ಪಾಗಿದೆ. ಬಸ್ಸುಗಳು ಇಲ್ದಿರೋ ಕಾರಣಕ್ಕೆ ಅವನು ಬಸ್ ಹತ್ತಿದೆ. 120-150 ಸೀಟಲ್ಲಿದ್ದಾರೆ. ಒಂದೇ ಒಂದು ಬಸ್ ಇರೋದು, 7 ಗಂಟೆ ಬಸ್ಸು. ಆ ಬಸ್ಸು ನೀವು 1-2 ಬಸ್ ಬಿಟ್ಟರೆ ನೀವು ಈ ಥರ ಸಮಸ್ಯೆಗಳು ಬರಲ್ಲ ಸರ್ ಅಂತ ಅವ್ರ ಹತ್ರ ರಿಕ್ವೆಸ್ಟು ಮಾಡ್ತೀನಿ ನಾನು. ಇಲ್ಲ ಆಗೋದೇ ಇಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ, ನಾವು ನಗರ DC ಸಾಹೇಬ್ರ ಬರಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬ ಚರ್ಚೆ ಆಗುತ್ತೆ ಅಲ್ಲಿ.
ಆ ಥರ ಆದಾಗಿ ತಿರ್ಗಾ ಲಾಸ್ಟ್ಲಿ ನಗರಕ್ಕೆ ನನ್ನ ಮಗನಿಗೆ ಬರ್ಕೊಡ್ತಾರೆ, ಹೆಡ್ ಇಂಜುರಿ ಆಗಿದೆ, ಹೋಗಿ ಮೈಸೂರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ, ಏಟಾಗಿದೆ, ಮೂಳೆ ಏಟಾಗಿದೆ ಅಂದ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಮೈಸೂರು ನಗರ ರೆಫರ್ ಮಾಡ್ತಾರೆ. ಅಲ್ಲಿಂದ ನಾನು ನಗರ ಕರ್ಕೋಗಿ ಅವನಿಗೆ ಅಲ್ಲಿ ಇದು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲನೂ ಮಾಡಿಸ್ಕೊಂಡು ಲಾಸ್ಟ್ಲಿ ತಿರ್ಗಾ ಮಧ್ಯಾಹ್ನ ಬಂದು ಮಧ್ಯಾಹ್ನನೂ ರಿಕ್ವೆಸ್ಟ್ ಕೊಡ್ತೀನಿ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ, ಡ್ರೈವರ್ಗಳು ಕಂಡಕ್ಟ್ರು ಇಬ್ಬರದು ಸಮಸ್ಯೆ ಇಲ್ಲ ಸರ್, ಅವರು ಇಬ್ಬರು ಕಾಂಪ್ರಮೈಸ್ ಆದರು, ಆಯಿತು ಬಿಡಿ ಸರ್, ಏನೋ ನಮ್ಮಿಂದಲೂ ತಪ್ಪಾಗಿದೆ ನಮ್ಮಿಂದ, ಆಯಿತು ನಮ್ದೇನೂ ಇಲ್ಲ ಇದರಲ್ಲಿ, ನಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಂದ ನಾವು ಕೇಸ್ ಮಾಡಲೇಬೇಕಾಗುತ್ತೆ, ನಮ್ಗೆ ಅವ್ರದ್ದು ಒತ್ತಡ ಜಾಸ್ತಿ ಇದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಅದಾದ್ಮೇಲೆ ರಾತ್ರಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಂದು ತಿರ್ಗಾ ರಾತ್ರಿ ಅಲ್ಲಿ ಅಷ್ಟೆಲ್ಲ ನಡೆದ್ಮೇಲೆ ತಿರ್ಗಾ ರಾತ್ರಿಗೆ ಬರ್ತೀವಿ. ಸಾಹೇಬ್ರು ನಿನ್ನೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ನಿನ್ನೆ ಒಂದು ರೈತ ಸಂಘದ ಸ್ಟ್ರೈಕ್ ಇರೋದ್ರಿಂದ ಅವರು ಹೊರಗಡೆ ಇರೋದ್ರಿಂದ ತಿರ್ಗಾ ಅವರು ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ಲು ತುಂಬ ಬೇಕಾದಷ್ಟು ರಿಕ್ವೆಸ್ಟ್ ಮಾಡಿದ್ರು. ಏನು ಹೇಳಿದ್ರು ಅವರು, ಒಂದು ಹುಡುಗಂದು ಲೈಫ್ದು ಸರ್ ಯೋಚನೆ ಮಾಡಿ, ಏನೋ ಒಂದು ಆಗಿದೆ, ಇದಕ್ಕೆ ಏನಾಗಿದೆ ನಾವು ಪರಿಹಾರ ಕಟ್ಟಬೇಕಾದ್ರೆ, ತುಂಬ ಇಂಜೂರಿ ನಮ್ಮ ಹುಡುಗರಿಗೆ ಆಗಿರೋದು, ನಿಮ್ಮ ಡ್ರೈವರ್ಗೆ ಏನಾಗಿದೆ ನೋಡಿ ಬೇಕಾದ್ರೆ. ನಿಮ್ಮ ಡ್ರೈವರ್ ಸ್ಟೇಷನ್ಗೆ ಬಂದಿದ್ದಾರೆ, ನನ್ನ ಮಗ ಇವತ್ತು ಹಾಸ್ಪಿಟಲಲ್ಲೇ ಮನ್ಗವನೆ, ಈಗಲೂ ಹಾಸ್ಪಿಟಲಲ್ಲೇ ಮನ್ಗವನೆ, ಇವತ್ತು ಡಿಸ್ಚಾರ್ಜ್ ಮಾಡಿಲ್ಲ ಸರ್ ನಾನು, ಇವತ್ತು ಹಾಸ್ಪಿಟಲಲ್ಲಿ ನೋವಿಂದ ಓದ್ತಾಯಿದ್ದೆ ನಾನು. ಲಾಸ್ಟ್ ಅಷ್ಟೆಲ್ಲ ಹೇಳಿದ್ರೆ ರಾತ್ರಿ ಅವರು ಒಂದು ಚೂರು ಸ್ಪಂದಿಸಲ್ಲ ಸರ್, ಅವರು ಸ್ಪಂದಿಸ್ತಾನೆ ಡಿಪೋ ಮ್ಯಾನೇಜರು ಮತ್ತು ಅವರ ಅಧಿಕಾರಿಗಳಿಗೆ ದಯವಿಟ್ಟು ನೀವು ಏನಾದ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಬೇಕಾದಷ್ಟು ರಿಕ್ವೆಸ್ಟ್ ಮಾಡಿದವ್ರಿಗೆ ಆಗದೇ ಇಲ್ಲ, ನಾವು ಮಾಡಲೇಬೇಕು ಕೇಸು. ಇವರು ಒಂದು ಸ್ಟೂಡೆಂಟ್ ಅನ್ನೋದು ಒಂದು ಲೆಕ್ಕಿಸ್ತೀವಿ, ಇವರು ಲಾಸ್ಟ್ FIR ಮಾಡಿಸ್ತಾರೆ ರಾತ್ರಿ. ಅದಕ್ಕೋಸ್ಕರ ನಾನು ಇವತ್ತು ಈ ಪ್ರೆಸ್ ಮೀಟಿಗೆ ನಾನು ಬಂದು ಎಲ್ಲ ಸಂಘಟನೆಗಳಿಗೆ ಅವ್ರಿಗೂ ಕರೆದು ನಾನು ಈ ಥರ ಅನ್ಯಾಯ ಆಗಿದೆ, ಈ ಅನ್ಯಾಯಕ್ಕೋಸ್ಕರ ನಾನು ಎಲ್ಲ ಪ್ರೆಸ್ನವ್ರಿಗೆ, ನಾನು ಸಂಘಟನೆ ಅವ್ರಿಗೆ ವಿನಂತಿ ಮಾಡಿ ಕರೆಸಿ ನಾನು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ದಯವಿಟ್ಟು ನನಗೆ ಒಂದು ನ್ಯಾಯ ತೋರಿಸ್ಕೊಡಿ. ಡ್ರೈವರು ಮತ್ತು ಕಂಡಕ್ಟರಿಂದ ನಮಗೇನು ಸಮಸ್ಯೆ ಆಗಿಲ್ಲ, ಅವರು ಒಪ್ಕೊಂಡ್ರು. ಲಾಸ್ಟ್ಲಿ ದೊಡ್ಡ ಅಧಿಕಾರಿಗಳು ಸ್ಪಂದಿಸ್ತಾನೆ, ಡಿಪೋ ಮ್ಯಾನೇಜರು ಮತ್ತು ಅವರ ಮೇಲ್ಪಟ್ಟವರು ಸ್ಪಂದಿಸ್ತಾನೆ, ಅವರು ಹಠ ಮಾಡಿ ರಾತ್ರಿ ಕೇಸ್ ಕೊಡಿಸಿದ್ದಾರೆ ನಮ್ಮ ಹುಡುಗನ ಮೇಲೆ. ಇಷ್ಟೆಲ್ಲ ಆಗಿದೆ ರಾತ್ರಿ. ದಯವಿಟ್ಟು ಈ ಮೇಲ್ಪಟ್ಟ ಅಧಿಕಾರಿಗಳಿಗೆ, ಇದು ಒಂದಲ್ಲ ಎರಡಲ್ಲ, ಈ ತಿಂಗಳಲ್ಲಿ 2-3 ಘಟನೆಗಳಾಗಿದೆ. ಹಂಗಾರೆ ಪ್ರತಿಯೊಂದಕ್ಕೂ ಸಾರ್ವಜನಿಕರೇ ಕಾರಣ. ಹಂಗಾರೆ KSRTC ಡಿಪೋ ಅವರು ಯಾರು ಹೊಣೆಗಾರರು ಅಂದರೆ ಅವರೆಲ್ಲ ಇದ್ದಿದ್ದಾಗಿದ್ದಾರೆ. ಈ ಥರ ಒಂದಲ್ಲ 2 ಪ್ರಕರಣಗಳಾಯಿತು, ಏನೋ ಒಂದು ಅನ್ಸ್ಕಂಡು ಹೋಗ್ಬೇಕು ಮಾಡಬೇಕು ಅನ್ನೋದು ಒಂದು ಇವರಲ್ಲಿ ಇಲ್ಲ. ಇವರ ಅಧಿಕಾರಿಗಳದ್ದು, KSRTC ಡಿಪೋ ಮ್ಯಾನೇಜರು ಮತ್ತು ಅವರ ಅಧಿಕಾರಿಗಳದ್ದು ತುಂಬ ಒಂದು ಇದಾಗಿದೆ, ಹಾವಳಿಯಾಗಿದೆ. ದಯವಿಟ್ಟು ಇವರುಗಳಿಗೆ ನಾವು ಸಸ್ಪೆಂಡ್ ಮಾಡಿ ದಯವಿಟ್ಟು ನಮ್ಗೆ ಒಂದು ನ್ಯಾಯ ತೋರಿಸ್ಕೊಡಿ. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಾವು ಕರೆದಿರೋ ವಿಚಾರದಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ಏನು ನಮ್ಮ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ ಅದ್ರ ವಿರುದ್ಧವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. KSRTC ಅವರು ಇತ್ತೀಚೆಗೆ ಬರ್ತಾ ಕೆಲವರು ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಚಾರವಾಗಿ ತಗೊಂಡ್ರೆ ಅಲ್ಲಿ ಕೊಡೋಂಥ ಲಗೇಜ್ಗಳಿಗೆ 2 ಪಟ್ಟು 3 ಪಟ್ಟು ದುಡ್ಡು ಇಸ್ಕೊಂಡಿರ್ತಾರೆ, ಅದು ಬಂದಾಗ ಗಲಾಟೆ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಇದು ಈಗ ವಿದ್ಯಾರ್ಥಿ ಒಂದು ಬಸ್ಸಲ್ಲಿ ಸೀಟ್ ಸಿಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮುಂದೆ ಹತ್ತಿರ್ಬೋದು, ಅದು ತಪ್ಪೇ ಇದ್ರೂ ಕ್ಷಮಿಸಂತ ಬುದ್ಧಿ ಇವ್ರಿಗೆ ಹಿರಿಕರಾಗಿರ್ತಾರೆ. ಡ್ರೈವರು ಒಂದು 52 ಸೀಟ್ನ ಪ್ರಯಾಣ ತಗೊಂಡೋಗೋದ್ ಜಾಗದಲ್ಲಿ 150 ಜನ ಹತ್ತೋ ಹೊತ್ತಲ್ಲಿ ಅವ್ನಿಗೆ ಸೀಟ್ ಸಿಕ್ಕಿರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮುಂದಿಂದ ಹತ್ತಿರ್ತಾನೆ. ಅದನ್ನ ಕ್ಷಮಿಸಿ ಅವರು ಒಂದು ದೊಡ್ಡ ಇದನ್ನ ತೋರಿಸಿ ಅವರು ಮುಂದೆ ಮಾಡ್ಬೇಕಾದಂತನ್ನ ತಪ್ಪನ್ನ ತಿದ್ಕೊಳ್ಳಕ್ಕೆ ದಾರಿ ಮಾಡ್ಕೊಳ್ಬೇಕಾಯ್ತು. ಅವ್ರು ಏಕಾಏಕಿ ರಾಡಿಂದ ಹೊಡೆದು ಮತ್ತೆ ಇದೆಲ್ಲ ಮಾಡಿದ್ದಾರೆ. ನಾವು ಏನಂತಂದ್ರೆ ನಮ್ಗೆ ನ್ಯಾಯ ಕೊಟ್ರೆ ಇದರಲ್ಲಿ ಇಷ್ಟಲ್ಲೇ ಬಗೆಹರಿಸಿ ಮುಗಿಸ್ತೀವಿ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಒಕ್ಕೂಟದಲ್ಲಿ ಸೇರಿಸಿ ನಾವು ಕನ್ನಡ ಪರ ಸಂಘಟನೆಗಳು ಸೇರಿ ಇದರಲ್ಲಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದೀವಿ. ಒಂದು ತಂದೆಯ ಅಳಲು. ಮೊದಲನೇದಾಗಿ ಎಲ್ಲ ತಂದೆ ತಾಯಿಗಳು ಕೂಡ ತುಂಬ ಆಸೆ ಪಡೋದೇನಪ್ಪ ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಬೇಕು ಅಂದರೆ ಎಲ್ಲರೂ ಆಸೆ ಪಡ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳ ಕಷ್ಟ ಎಷ್ಟಿರುತ್ತೆ ಅಂತಂದ್ರೆ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ.
ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಏನು ಆಸೆ ಇಟ್ಕೊಂಡಿರೋ ಏನು ಕನ್ಸುಗಳು ಕಟ್ಕೊಂಡಿರೋ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಂಥ ಪ್ರಕರಣಗಳಾದಾಗ, ಇಂಥ ಒಂದು ಇನ್ಸಿಡೆಂಟ್ಗಳು ಆದಾಗ, ಆ ಒಂದು ಇನ್ಸಿಡೆಂಟಿಂದ ಎಷ್ಟು ನೊಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇರೋಂಥ ದೊಡ್ಡ ಉದಾಹರಣೆ ಅಂದರೆ ನಮ್ಮ ಜಗಿಯವರು. ಜಗಿಯವರು ನನ್ನ ಆತ್ಮೀಯ ಸ್ನೇಹಿತರು, ನಾವೆಲ್ಲರೂ ಕೂಡ ಒಂದೇ ಜೊತೆಗೆ ಓದ್ದವರು ಹೈಸ್ಕೂಲಿಂದ. ಬನ್ನಿ. ಸಾರ್ವಜನಿಕ ವಲಯದ ಸಂಸ್ಥೆಯಾದಂಥ KSRTC ಸಾರ್ವಜನಿಕರ ಜೊತೆಗೆ ಒಂದು ಉತ್ತಮ ಬಾಂಧವ್ಯನ ಬೆಳೆಸೋಂಥ ಕೆಲಸ ಮಾಡಬೇಕು. ಬಹುಶಃ ನೀವು ನೋಡಿದರೆ ಇವಾಗ ಮೊನ್ನೆ ಕೂಡ ಇತ್ತೀಚೆಗೆ ಒಂದು 4-5 ದಿನದಿಂದ ಕೂಡ ಇದೇ ರೀತಿಯ ಒಂದು ಪ್ರಕರಣ ಒಂದು ದಾಖಲಾಗಿದೆ. ಸೊ ಇವು KSRTC ಅವರು ಹೇಳೋ ಪ್ರಕಾರ ಏನಾಗಿದೆ ಅಂದರೆ, ಸಾರ್ವಜನಿಕರು KSRTC ಸಿಬ್ಬಂದಿಗಳನ್ನು ಏಕಾಏಕಿ ನುಗ್ಗಿ ದಡ ಅಂತ ಹೊಡೆಯೋದು, ಅವ್ರನ್ನ ಬೈದು ಬಿಡೋದು, ಅವು ಹಾಕಂತ ಬೈದು ಬಿಡೋದು. ಈಗ ಅವ್ರೇನು ದೂರ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಬಂದ್ಬಿಟ್ಟ, ಹೊಡೆದ್ಬಿಟ್ಟ, ಸಿಕ್ಕಾಪಟ್ಟೆ ಬೈದ್ಬಿಟ್ರು ನಮ್ಮನ್ನ, ಅದಕ್ಕೆ ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಒಂದೇ ರೀತಿ ಇರ್ತಾರೆ. ಹಾಗಾದ್ರೆ ಪ್ರಕರಣಗಳು ಈಗ ಇತ್ತೀಚೆಗೆ 2 ಪ್ರಕರಣ ಇದೆ, ಒಂದೇ ವಾರದಲ್ಲಿ 2 ಪ್ರಕರಣಗಳು ದಾಖಲಾಗ್ತಿದೆ ಅಂತಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ, ಸಾರ್ವಜನಿಕರ ಜೊತೆಗೆ KSRTC ಸಿಬ್ಬಂದಿಗಳು ಯಾವ ರೀತಿ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಲ್ವಾ. ಆಮೇಲೆ ಜೊತೆಗೆ ಪಾಪ ತಂದೆ ಇಷ್ಟೊತ್ತು ಹೇಳ್ಕೊಂಡ್ರು, ನಾನು ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿದ KSRTC ಡ್ರೈವರ್ನು ಮತ್ತು ಅಲ್ಲಿ ಸಿಬ್ಬಂದಿಗಳನ್ನೆಲ್ಲ ನಾನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8:30-9 ಗಂಟೆವರೆಗೂ 8-9 ಗಂಟೆವರೆಗೂ ಕೂಡ ಗೋಗರ್ಕಂಡೆ ಬಂದೇವು ನಾವು. ನನ್ನ ಮಗನ ಜೀವನ ಹಾಳಾಗ್ಬಾರ್ದು, ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ನಾನೇ ನಿಮಗೆ ನೋಡಿ, ಈತನ ಮಗನಿಗೆ ಜಾಸ್ತಿ ಏಟಾಗಿದ್ದು, ಈತನ ಮಗನೇ ನೋವು ಅನುಭವಿಸ್ತಿದ್ರು ಕೂಡ ಪ್ರಕರಣ ದಾಖಲಿಸಬೇಕಾಗಿರೋದು ಇವರು. ಆದರೆ ಸುಳ್ಳು ಪ್ರಕರಣ ದಾಖಲಿಸೋ ಅಂತ ನಿಟ್ಟಿನಲ್ಲಿ KSRTC ದಯವಿಟ್ಟು ಮಾಡಬೇಡಿ ಅಂತ, ಸುಳ್ಳು ಪ್ರಕರಣ ಮಾಡಿ ನನ್ನ ಮಗನ ಜೀವನ ಹಾಳು ಮಾಡಬೇಡಿ ಅಂತ ಅಷ್ಟೆಲ್ಲ ಬೇಡಿಕೆ ಇಟ್ಟರು ಕೂಡ ಸಾರ್ವಜನಿಕರ ಮೇಲೆ ಯಾವುದೇ ರೀತಿ ಕರುಣೆ ತೋರಿಸ್ತಾ ಇದು ಮಾಡಿರೋಂಥ ಇಂಥ ಅಧಿಕಾರಿಗಳಿಗೆ ಏನು ಮಾಡಬೇಕು? ಮೊದಲನೇದಾಗಿ ಆ ಸಮಯದಲ್ಲಿ ಆ ವ್ಯಕ್ತಿ ಈಗ ಹೇಳಿದ್ರು ಏನೋ ಮುಂದ್ಗಡೆ ಸೀಟಿಂದ ವಿದ್ಯಾರ್ಥಿ ಅಂತ ಅಂದ್ಬಿಟ್ಟು. ಹೌದು, ವಿದ್ಯಾರ್ಥಿಗಳ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈಗ 8 ಗಂಟೆ ಕ್ಲಾಸು ಅಂತಾನೆ 8 ಗಂಟೆಗೆ ಹೋಗಲೇಬೇಕು. ಅವನು 6 ಗಂಟೆಯಿಂದ ಬಸ್ಗಳು ಸ್ಟಾರ್ಟ್ ಆಯಿತು ಅಂತಂದರೆ 6 ಗಂಟೆಯಿಂದ 7 ಗಂಟೆ 8 ಗಂಟೆ ಒಳಗಡೆಗೆ ಎಷ್ಟು ಬಸ್ಗಳು ಹಾಕಿದ್ದಾರೆ ಅವರು? ಈಗ ಪ್ರತಿ ಸರ್ಕಾರಿ ನೌಕರರಿರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗುವಂಥವ್ರು ಇರ್ಬೋದು, ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ 9 ಗಂಟೆವರೆಗೂ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲ, ಸಂಜೆ ನೀವು 4 ಗಂಟೆಗೆ ಬಂತು ಅಂತಂದರೆ ಒಂದು 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಒಂದು ಮೈಸೂರು ಮತ್ತು ಆ ಭಾಗಕ್ಕಿರೋಂಥ ಬಸ್ಗಳ ಸಂಖ್ಯೆಗಳನ್ನ ನಾವು ನೋಡಿದ್ವ? 10 ಬಸ್ ಹಾಕೋ ಜಾಗದಲ್ಲಿ 2 ಬಸ್ ಹಾಕಿದಾಗ ಏನಷ್ಟೇ, ಎಲ್ಲರೂ ಅವರ ಹತ್ರದಲ್ಲಿ ಇರ್ತಾರೆ, ಎಲ್ಲರೂ ಅವ್ರ ಕೆಲಸಗಳಿಗೆ ಹೋಗ್ಬೇಕಂತ, ಅವ್ರ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದ್ಗಡೆ ನುಗ್ಗೋದು ಅಥವಾ ಇನ್ನೊಂದೇನೋ ಮಾಡೇ ಇರ್ತಾರೆ. ಅದರಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿನ ಇವರು ಈ ಥರ ಒಂದು ಟಾರ್ಗೆಟ್ ಮಾಡ್ಕೊಂಡು ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ? ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಇವುಗಳಲ್ಲಿರೋಂಥ ಲೋಪಗಳನ್ನು, ಇವುಗಳಿರುವಂಥ ದೋಷಗಳನ್ನು ಮುಚ್ಚಾಕ ನಿಟ್ಟಿನಲ್ಲಿ ಇಂಥ ಪ್ರಕರಣಗಳ ದಾಖಲೆ ನಾಳೆ ದಿನ ಸಾರ್ವಜನಿಕರು ಯಾವುದನ್ನು ಕೂಡ ನೀವು ಪ್ರತಿಭಟಿಸಾಗಿಲ್ಲ, ಯಾವುದನ್ನು ಕೂಡ ವಿರೋಧಿಸಾಗಿಲ್ಲ, ನಮ್ಮ ಇಷ್ಟ ಬಂದಂಗೆ ನಾವು ಇರ್ತೀವಿ ಅನ್ನೋದನ್ನ ಇವತ್ತು KSRTC ಸಿಬ್ಬಂದಿಗಳು ತೋರಿಸ್ಕೊಡ್ತಾ ಇದ್ದಾರೆ ಅಂದಂಗೆ ಆಯಿತು ಅಲ್ವಾ. KSRTC ಸಿಬ್ಬಂದಿ ಒಂದೇ ಅಂತಲ್ಲ, ಯಾವುದೇ ಒಂದನ್ನು ನಾವು ವಿರೋಧಿಸೋದನ್ನ ಬಿಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಕೂಡ ಅವ್ರ ಇಷ್ಟ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವ ಅಧಿಕಾರಿಗಳು ಇದು ಮಾಡ್ತಾರೆ, ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ? ಇವಾಗ ಯಾವ ಅಧಿಕಾರಿಗಳು ಜನಗಳ ಕೊಡುವ ಕೆಲಸ ಮಾಡ್ತಾರೆ? ನಾವು ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ. ನಾವು ಇವತ್ತು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರೋದೇನಪ್ಪ ಅಂತಂದರೆ, KSRTC ಸಿಬ್ಬಂದಿಗಳು ಈ ಒಂದು ಪ್ರಕರಣಕ್ಕೆ ಯಾರ್ಯಾರು ಪ್ರಮುಖವಾಗಿ ಕಾರಣಕರ್ತರಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು.